Hello children, I am Suma from Commerce Department, Gopalswamy PU College, Mysore. ನಮ್ಮ ಫಸ್ಟ್ ಪಿ ಯು ಸಿ ಎಕನಾಮಿಕ್ಸ್ನ ಸೆಷನ್ನಲ್ಲಿ ನಾವು ಈ ದಿನ ಫಸ್ಟ್ ಪಿ ಯು ಸಿ ಎಕನಾಮಿಕ್ಸ್ನ ಇಂಡಿಯನ್ ಎಕಾನಮಿ ಆನ್ ದ ಈವ್ ಆಫ್ ಇಂಡಿಪೆಂಡೆನ್ಸ್ನ ಲೆಸನ್ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಇದರಲ್ಲಿ ನಾವು ಎರಡನೇ ಲೆಸನ್ ಬಗ್ಗೆ ತಿಳ್ಕೊಳ್ಳೋಣ. ದಟ್ ಈಸ್ ಇಂಡಿಯನ್ ಎಕಾನಮಿ ಬಿಟ್ವೀನ್ 1950 1990 ಅಂದರೆ 1950ರಿಂದ 1990ರವರೆಗೆ ಭಾರತದ ಹಣಕಾಸಿನ ಪರಿಸ್ಥಿತಿ ಹೇಗಿತ್ತು, ಆಗ ನಾವು ಏನೆಲ್ಲ ಒಂದು ಸ್ಟ್ರಗಲ್ಗಳನ್ನ ಎದುರಿಸಬೇಕಾಯಿತು, ಅವತ್ತು ನಮಗಿದ್ದ ಸಮಸ್ಯೆಗಳೇನು, ಎಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಬಿಟ್ವೀನ್ 1947 to 1950 we had spent our time in preparing our constitution. ನಮ್ಮ ಒಂದು ಸಂವಿಧಾನವನ್ನು ನಾವು ತಯಾರು ಮಾಡೋದಕ್ಕೆ ನಮಗೆ 3 ವರ್ಷ ಬೇಕಾಯಿತು. ಅದರ ಕರಡು ಪ್ರತಿ ಸಿದ್ಧ ಆಗಿತ್ತು, ಆದರೆ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡೋದಕ್ಕೆ ಬೇಕಾದಂಥ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ನಮಗೆ 3 ವರ್ಷದ ತನಕ ಸಮಯ ಹಿಡೀತು. ನಿಮಗೆಲ್ಲರಿಗೂ ಗೊತ್ತಿದೆ 1857ನಿಂದ 1947ವರೆಗೆ ಅಂದರೆ ಹೆಚ್ಚು ಕಡಿಮೆ 90 ವರ್ಷಗಳ ಕಾಲ ನಮ್ಮ ದೇಶವನ್ನು ನಾವು ಬ್ರಿಟಿಷರ ಕೈಯಿಂದ ಬಿಡಿಸ್ಕೊಳ್ಳೋದಕ್ಕೆ ಮಾಡಿದ ಹೋರಾಟದಲ್ಲೇ ಕಾಲ ಕಳೆದುಬಿಟ್ವಿ. ನಮ್ಮ ಆರ್ಥಿಕ ಪರಿಸ್ಥಿತಿ ಅಥವಾ ಹಣಕಾಸಿನ ಪರಿಸ್ಥಿತಿಯ ಸುಧಾರಣೆಯ ಬಗ್ಗೆ ನಾವು ಯೋಚನೆಯೇ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ನಮ್ಮ ಮೇಲೆ ಬ್ರಿಟಿಷರ ದಬ್ಬಾಳಿಕೆ ಅತ್ಯಂತ ತೀವ್ರತರವಾಗಿತ್ತು. ಸೊ ವಿ ವಾಂಟೆಡ್ ಟು ಸೆಂಡ್ ದೆಮ್ ಅವೇ ಫ್ರಮ್ ಅವರ್ country. So between 1857 to 1947 the British rule had made us like say slaves ಅಥವಾ raw material suppliers ಅಷ್ಟೇನೆ. ನಮ್ಮಿಂದ ರಾ ಮೆಟೀರಿಯಲ್ಸ್ನ ಪಡ್ಕೊಳ್ತಾ ಇದ್ರು, ಅದನ್ನು ಬ್ರಿಟನ್ನಲ್ಲಿರೋ ಇಂಡಸ್ಟ್ರಿಗಳಿಗೆ ಶಿಪ್ ಮೂಲಕ ಕಳಿಸ್ತಾ ಇದ್ರು. ಅಲ್ಲಿಂದ ಫಿನಿಶ್ಡ್ ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ ಆದ ನಂತರ ನಮಗೆ ಅದನ್ನ ವಾಪಸ್ ಇಲ್ಲಿಗೆ ಕಳಿಸಿ ನಮ್ಮನ್ನು ತರಿಸ್ಕೊಂಡು ನಮ್ಮನ್ನು ಅಲ್ಲಿ ಅದನ್ನು ಕೊಂಡ್ಕೊಳ್ಳೋದಕ್ಕೆ ಗಿರಾಕಿಗಳನ್ನಾಗಿ ಅಥವಾ ಕನ್ಸ್ಯೂಮರ್ಸನ್ನಾಗಿ ಬದಲಾಯಿಸಿದರು. ಸೊ ಈ ಸಂದರ್ಭದಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು ತುಂಬ ಹೋರಾಟದ ನಂತರ. ಸೊ ಆಫ್ಟರ್ 1947 ವಿ ಸ್ಟಾರ್ಟೆಡ್ ಟು plan about preparing our own constitution. So we took 3 years of time to do that, and after that ನಮಗೆ ಒಂದು ದೊಡ್ಡ ಮೇಜರ್ ಚಾಲೆಂಜ್ ಒಂದು ಎದುರಾಯಿತು. ಆ ಚಾಲೆಂಜ್ ಏನು ಅಂತ ಹೇಳಿದ್ರೆ, ನಮಗೆ ಈ ದೇಶದಲ್ಲಿ ಇದ್ದಂಥ ಭಾಗಗಳು ವಿಭಾಗಗಳಾಗಿ ಬೇರೆ ಕಡೆಗೆ ಹೋಗೋದಕ್ಕೆ ಶುರು ಆಯಿತು. ಈಸ್ಟರ್ನ್ ಪಾಕಿಸ್ತಾನ್ ಅಂತ ಆಯಿತು, ವೆಸ್ಟರ್ನ್ ಪಾಕಿಸ್ತಾನ್ ಅಂತ ಆಯಿತು. ಈಸ್ಟರ್ನ್ ಪಾಕಿಸ್ತಾನ್ ಈಸ್ ನಥಿಂಗ್ ಬಟ್ ಅವರ್ ಬಾಂಗ್ಲಾದೇಶ್. ಟುಡೇ ವಾಟ್ ವಿ ಸಿ ದ ಬಾಂಗ್ಲಾದೇಶ್. ಸೊ ಹೀಗೆ ನಮ್ಮಲ್ಲಿ ಜಾಗಗಳು ಅಥವಾ ಗಡಿಗಳು ಆ ಕಡೆ ಈ ಕಡೆಗೆ ಬೇರೆ ಬೇರೆ ಪಾರ್ಟ್ಗಳಾಗಿ ಹೋದಾಗ ರಿಸೋರ್ಸ್ಗಳು ಕೂಡ ಹಂಚಿಕೊಳ್ಳಬೇಕಾಯಿತು. ಸೊ ಆವಾಗ ಏನಾಯಿತು, ನಮ್ಮ ರಾಷ್ಟ್ರದ ಒಂದು ಬೇಕಾದಷ್ಟು ನ್ಯಾಚುರಲ್ ರಿಸೋರ್ಸ್ನ ನಮ್ಮ ರಾಷ್ಟ್ರದಿಂದ ನಾವು ಕಳ್ಕೊಂಡು ಬೇರೆಯವರಿಗೆ ಕೊಡಬೇಕಾಯಿತು. ಸೊ ಯಾವಾಗ ರಿಸೋರ್ಸ್ ಡಿವೈಡ್ ಆಯಿತು, ನಮ್ಮಲ್ಲಿ ಸಾಕಷ್ಟು ಸಂಪನ್ಮೂಲಗಳ ಕೊರತೆಯೂ ಕೂಡ ಉಂಟಾಯಿತು. ಲಾಹೋರ್ ಅನ್ನೋದು ಪಾಕಿಸ್ತಾನ ಕಡೆಗೆ ಸೇರಿ ಹೋಯಿತು. ಸೊ ನಮ್ಮಲ್ಲಿ ಇದ್ದಂಥ ಬೇಕಾದಷ್ಟು ನ್ಯಾಚುರಲ್ ರಿಸೋರ್ಸ್ಗಳನ್ನು ನಾವು ಅವರಿಗೆ ಕೊಟ್ಟು ನಾವು ಕಾಂಪ್ರಮೈಸ್ ಮಾಡಿಕೊಂಡೇ ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ನಾವು ಮುಂದುವರಿಸಬೇಕಾಗಿತ್ತು ಮತ್ತು ಹೆಚ್ಚಿಸಬೇಕಾಗಿತ್ತು. ಆಗ ನಿಮಗೆ ಗೊತ್ತಿದೆ, ನಮ್ಮ ದೇಶ ಅತ್ಯಂತ ಬಡತನದ ಸಂಕಷ್ಟದ ಪರಿಸ್ಥಿತಿಯಲ್ಲಿತ್ತು. ಯಾಕೆಂದರೆ ನಮ್ಮ ದೇಶದ ಎಲ್ಲ ಶ್ರೀಮಂತಿಕೆಯನ್ನು ಬ್ರಿಟಿಷರು ಲೂಟಿ ಮಾಡಿದರು. ಆಮೇಲೆ ಮೇಲಿಂದ ಮೇಲೆ ಪರದೇಶಿಯರ ಆಕ್ರಮಣವಾಗಿ ನಮ್ಮ ದೇಶದ ಅತ್ಯಂತ ಒಳ್ಳೆಯ ಸ್ವತ್ತುಗಳನ್ನೆಲ್ಲ ನಾವು ಕಳ್ಕೊಂಡ್ಬಿಟ್ವಿ. ನಮ್ಮಲ್ಲಿದ್ದಂಥ ಒಂದು ಕ್ಯಾಶ್ ಕ್ರಾಪ್ಸ್ ಇರ್ಬೋದು ಅಥವಾ ನಮ್ಮಲ್ಲಿದ್ದಂಥ ಒಂದು ಕಾಸ್ಟ್ಲಿ ಆದಂಥ ಒಂದು ಏನಾದರೂ ರಿಸೋರ್ಸ್ಗಳಿರ್ಬೋದು, ಅದನ್ನೆಲ್ಲ ಬ್ರಿಟಿಷರು ಮತ್ತು ಮಂಗೋಲಿಯನ್ಸ್ ಬೇರೆ ಬೇರೆ ಇನ್ವೇಡರ್ಸ್ ಲೂಟಿ ಮಾಡಿಬಿಟ್ಟಿದ್ರು. ಹಾಗಾಗಿ ನಮ್ಮಲ್ಲಿ 70% ಆಫ್ ಇಂಡಿಯನ್ ಪಾಪ್ಯುಲೇಷನ್ ವಾಸ್ ಅಂಡರ್ ಬಿಲೋ ಪಾವರ್ಟಿ ಲೈನ್. ನಾವು ಬಡತನ ರೇಖೆಯಿಂದ ಅತ್ಯಂತ ಕೆಳಗಿದ್ವಿ. ಸೊ ಇದನ್ನು ನಾವು ಹೇಗೆ ಓವರ್ಕಮ್ ಮಾಡಬೇಕು, ಈ ಬಡತನವನ್ನು ನಾವು ಸುಧಾರಿಸ್ತಾ ನಮ್ಮ ಜನರನ್ನು ಒಂದು ಆರ್ಥಿಕ ಅಭಿವೃದ್ಧಿ ಕಡೆಗೆ ಕರೆದುಕೊಂಡು ಹೋಗೋದು ಹೇಗೆ ಅಂತ ನಾವು ತೀವ್ರತರವಾಗಿ ಯೋಚಿಸಬೇಕಾಗಿತ್ತು. ಅದಕ್ಕಾಗಿ ನಮ್ಮ ದೇಶದ ನಾಯಕರುಗಳು ಬಹಳ ಉತ್ತಮವಾದ ಕಾರ್ಯಕ್ಷೇತ್ರಗಳನ್ನು ಆರಿಸಿಕೊಂಡು ಅದರಲ್ಲಿ ತಮ್ಮ ದೇಶದ ಅಭಿವೃದ್ಧಿಯಲ್ಲಿ ತಮ್ಮನ್ನು ತೊಡಗಿಸ್ಕೊಂಡ್ರು. ಸೊ ನಾವು 1991ಗೆ ನಾವು ಒಂದು ಅತ್ಯಂತ
ಚರಿತ್ರೆಯಲ್ಲಿ ಅತ್ಯಂತ ತುಂಬ ನಿರ್ಣಯಾತ್ಮಕವಾದ ವರ್ಷ ಅಂತ ಹೇಳ್ತೀವಿ. ಯಾಕೆಂದರೆ 1991ನಲ್ಲಿ ನಾವು ದೇಶದ ಒಂದು ಎಕನಾಮಿಕ್ ರಿಫಾರ್ಮ್ಸ್ನ ಆಯ್ದುಕೊಂಡ್ವಿ. ಸೊ ಎಕನಾಮಿಕ್ ರಿಫಾರ್ಮ್ಸ್ ಅಥವಾ ಆರ್ಥಿಕ ಸುಧಾರಣಾ ವರ್ಷ ಅಂದರೆ 1991. ಸೊ ನಾವಿಲ್ಲಿ ಕಲಿತಾ ಇರೋದು 1950 ಟು 1990. ಸೊ 1950ಇಂದ 1990ಯವರೆಗೆ ಅಂದರೆ 40 ವರ್ಷಗಳ ಕಾಲ ನಮ್ಮ ದೇಶವನ್ನು ಹೇಗೆ ಅಭಿವೃದ್ಧಿಯ ಕಡೆಗೆ ಮುನ್ನಡೆಸ್ಕೊಂಡು ಹೋದ್ವಿ ಅನ್ನೋದನ್ನು ತಿಳ್ಕೊಳ್ಳೋದೇ ಈ ಪಾಠದ ಸಾರಾಂಶ. ಸೊ ಹಾಗಾಗಿ ನಮ್ಮಲ್ಲಿ 1990ವರೆಗೂ ಓಪನ್ ಎಕಾನಮಿ ಅನ್ನೋ ಸಿಸ್ಟಮ್ ಇರಲಿಲ್ಲ. ನಮ್ಮದು ಕ್ಲೋಸ್ಡ್ ಎಕಾನಮಿ ಆಗಿತ್ತು. ಕ್ಲೋಸ್ಡ್ ಎಕಾನಮಿ ಆಗಿದ್ದ ಕಾರಣ ನಮ್ಮ ದೇಶದಲ್ಲಿ ಬರೀ ಡೊಮೆಸ್ಟಿಕ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಆ್ಯಕ್ಟಿವಿಟೀಸ್ ನಡೀತಾ ಇದ್ವು. ವಿ ಹ್ಯಾಡ್ ಓನ್ಲಿ ಲೋಕಲ್ ಟ್ರಾನ್ಸ್ಪೋರ್ಟೇಷನ್ಸ್ ಆ್ಯಂಡ್ ಲೋಕಲ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ನಾವು ಹೊರಗಡೆ ದೇಶದಿಂದ ಏನನ್ನು ತರಿಸಿಕೊಳ್ತಾ ಇರಲಿಲ್ಲ. ಆ್ಯಂಡ್ ವಿ ವರ್ ಆಲ್ಸೋ ನಾಟ್ ಇನ್ ದ ಪರಿಸ್ಥಿತಿ ಆಫ್ ಇನ್ ದ ಕೆಪಾಸಿಟಿ ಆಫ್ ಎಕ್ಸ್ಪೋರ್ಟಿಂಗ್ ಎನಿಥಿಂಗ್ ಟು ಅದರ್ ಕಂಟ್ರೀಸ್. ಸೊ ಆವಾಗ ಏನಾಯಿತು, ನಮ್ಮ ಒಂದು ಲಿಮಿಟೆಡ್ ಕೆಪಾಸಿಟಿನಲ್ಲಿ ನಾವು ಆರ್ಥಿಕ ಅಭಿವೃದ್ಧಿಯನ್ನು ಹೊಂದೋದು ತುಂಬ ಕಷ್ಟ ಆಯಿತು. ಯಾಕೆ ಅಂದರೆ ನಮ್ಮ ದೇಶದಲ್ಲಿ ಅತ್ಯಂತ ದೊಡ್ಡ ಸೀರಿಯಸ್ ಆಗಿರೋ ಒಂದು ಪ್ರಾಬ್ಲಮ್ ಅಂತಂದರೆ ಓವರ್ ಪಾಪ್ಯುಲೇಷನ್. ಸರ್ಕಾರ ಬೇಕಾದಷ್ಟು ಯೋಜನೆಗಳನ್ನು ತಂತು 2015ರವರೆಗೂ ನಮ್ಮಲ್ಲಿ ನೀತಿ ಆಯೋಗ ಅಂತ ಒಂದು ಯೋಜನಾ ಆಯೋಗ ಫಾರ್ಮ್ ಆಗೋವರೆಗೂ ಅದಕ್ಕೆ ಮುಂಚೆ ಒಂದು ಪ್ಲ್ಯಾನಿಂಗ್ ಕಮಿಷನ್ ಅಂತ ಇತ್ತು. ಅಂದರೆ 1950ಯಲ್ಲಿ ಒಂದು ಪ್ಲ್ಯಾನಿಂಗ್ ಕಮಿಷನ್ ಎಸ್ಟಾಬ್ಲಿಷ್ ಆಯಿತು. ಅದರ ಮೂಲಕ ನಾವು 5 years ಪ್ಲ್ಯಾನ್ನ ಪ್ರಾಜೆಕ್ಟ್ ಮಾಡಿಕೊಂಡು ಅದ್ರ ಪ್ರಕಾರ ಅದನ್ನು ಎಕ್ಸಿಕ್ಯೂಟ್ ಮಾಡಿ ಅದರಲ್ಲಿದ್ದ ಹಾಗೆ ಟಾರ್ಗೆಟ್ನ ಅಚೀವ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ. ನಮಗೆ 2015 ಅಂದರೆ 2017ವರೆಗೆ ನಮಗೆ 12 5 years ಪ್ಲ್ಯಾನ್ಸ್ ಆದವು. ಆ 12 ಪಂಚವಾರ್ಷಿಕ ಯೋಜನೆಗಳಲ್ಲಿ ನಾವು ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ವು ಅಂತ ಹೇಳಿದ್ರೆ ನಮ್ಮಲ್ಲಿ ಬ್ರಿಡ್ಜ್ಗಳು, ರೋಡ್ ಕನ್ಸ್ಟ್ರಕ್ಷನು, ಇನ್ಫ್ರಾಸ್ಟ್ರಕ್ಚರು, ಎಜುಕೇಷನ್ನು, ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಬೇಕಾದಷ್ಟು ಯೋಜನೆಗಳಿದ್ವು. ಆ ಒಂದು 5 years ಪ್ಲ್ಯಾನ್ನ ಕ್ರಿಯೇಟ್ ಮಾಡಿದಾಗಲೇ 4 ಮುಖ್ಯವಾದ ಗೋಲ್ಗಳನ್ನ ಇಟ್ಕೊಂಡು ಮಾಡಿದರು. ದಟ್ ಈಸ್ ಗ್ರೋತ್, ಮಾಡರ್ನೈಸೇಷನ್, ಸೆಲ್ಫ್ ರಿಲಯನ್ಸ್ ಆ್ಯಂಡ್ ಈಕ್ವಿಟಿ. ಗ್ರೋತ್. ಸೊ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ನಾವೀಗ ತಿಳಿಯೋಣ. ಗ್ರೋತ್ ಅಂದರೆ ಏನು? ಗ್ರೋತ್ ಅಂದರೆ ಅಭಿವೃದ್ಧಿ, ಡೆವಲಪ್ಮೆಂಟ್. ಸೊ ನಾವು ಇಮಿಡಿಯೇಟಾಗಿ ಸ್ವಾತಂತ್ರ್ಯ ಬಂದ ತಕ್ಷಣವೇ ನಾವು ನಮ್ಮ ಕಾನ್ಸ್ಟಿಟ್ಯೂಷನ್ನ ಫ್ರೇಮ್ ಮಾಡೋದ್ರಲ್ಲಿ ತೊಡಗಿಕೊಂಡ್ವಿ. ನಮ್ಮ ದೇಶದ ನಾಯಕರು ಒಂದು ಸರ್ತಿ ಕಾನ್ಸ್ಟಿಟ್ಯೂಷನ್ ಫ್ರೇಮ್ ಮಾಡಿದ್ಮೇಲೆ ಆನ್ January 26, 1950 ವಿ ಬಿಕೇಮ್ ದ ರಿಪಬ್ಲಿಕ್ ಆಫ್ ಇಂಡಿಯಾ. So after that we wanted to take our country towards the progress. ಸೊ ಹಾಗಾಗಿ ನಾವು ಈ ಒಂದು ಪ್ಲ್ಯಾನಿಂಗ್ ಕಮಿಷನ್ನ ಆದೇಶದ ಹಾಗೆ 5 year ಪ್ಲ್ಯಾನ್ನ ಶುರು ಮಾಡಿದ್ವಿ. ಫಸ್ಟ್ 5 year ಪ್ಲ್ಯಾನ್ ಈಸ್ ಬಿಟ್ವೀನ್ 1951 ಟು 1956. ಸೊ ನಿಮಗೆ ಗೊತ್ತಿರೋ ಹಾಗೆ ಗ್ರೋತ್ ಅಂದರೆ ನಾವು ಅಗ್ರಿಕಲ್ಚರಲ್ ಏರಿಯಾನ ತುಂಬ ಸೀರಿಯಸ್ ಆಗಿ ಗಮನಕ್ಕೆ ತಗೊಂಡ್ವಿ ಆಗ. ಬಿಕಾಸ್ ಇಂಡಿಯನ್ ಪಾಪ್ಯುಲೇಷನ್ 85% ಆಫ್ ಇಟ್ ಆರ್ ಐದರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ರಿಲೇಟೆಡ್ ಟು ದ ಅಗ್ರಿಕಲ್ಚರ್. ಸೊ ನಮ್ಮ ದೇಶ ಒಂದು ಅಗ್ರೇರಿಯನ್ ಕಂಟ್ರಿ ಅಂತ ಹೇಳ್ತೀವಿ, ಕೃಷಿ ಪ್ರಧಾನವಾದಂಥ ದೇಶ. ಸೊ ಇನ್ ದಿಸ್ ಅಗ್ರಿಕಲ್ಚರಲ್ ಬೇಸ್ಡ್ ಕಂಟ್ರಿ ವಿ ಹ್ಯಾಡ್ ಟು ಜನರೇಟ್ ದ ರೆವಿನ್ಯೂ ಥ್ರೂ ಅಗ್ರಿಕಲ್ಚರ್ ಓನ್ಲಿ. ಸೊ ಫಾರ್ ದಟ್ ರೀಸನ್ ವಿ ಹ್ಯಾಡ್ ಟು ಮೇಕ್ ಲಾಟ್ಸ್ ಆಫ್ plans. The government has given lots of encouragement to the agriculturists, but during those days we were not following the scientific methods of cultivation and we were not having the flood control management or drought management. So ನಮಗೆ ಬಡತನದ ರೇಖೆಗಿಂತ ಕಡಿಮೆ ಬಡತನ ರೇಖೆಗಿಂತ ಕೆಳಗೆ ವಾಸಿಸುವಂಥ ಜನರ ಸಂಖ್ಯೆನೇ ಅಧಿಕವಾಗಿದ್ದರಿಂದ ನಮ್ಮ ಅಗ್ರಿಕಲ್ಚರಿಸ್ಟ್ಗಳು ಅಥವಾ ಫಾರ್ಮರ್ಸ್ ತುಂಬ ಬಡವರಿದ್ದರು. ಎಲ್ಲರ ಹತ್ರ ಸ್ಮಾಲ್ ಲ್ಯಾಂಡ್ ಹೋಲ್ಡಿಂಗ್ಸ್ ಇತ್ತು. ಸೊ ಆಲ್ ದೀಸ್ ಸ್ಮಾಲ್ ಲ್ಯಾಂಡ್ ಹೋಲ್ಡಿಂಗ್ tillers were under the hands of zamindars and there was a continuous clash between zamindars and tillers. Tillers were not given any right and if they did not pay the tax, the zamindars used to confiscate their land.
ಸೊ ನಿಮಗೆ ಗೊತ್ತಿದ್ದ ಹಾಗೆ ನಾವು ಏನು ಬೆಳಿತಿದ್ವಿ ಅದನ್ನ ನಮ್ಮ ದೇಶದೊಳಗೆ ಮಾರಾಟ ಮಾಡ್ಕೊಳ್ಬೇಕಿತ್ತು, ನಾವು ಹೊರಗಡೆ ದೇಶಕ್ಕೂ ಕಳಿಸೋ ಹಾಗಿರಲಿಲ್ಲ. ಅವಾಗಿನ ಟ್ಯಾಕ್ಸ್ ಸಿಸ್ಟಮ್ಸ್ ಹೇಗಿತ್ತು ಅಂತಂದರೆ ತುಂಬ ರಿಗರಸ್ ಆಗಿತ್ತು. ನಾವು ಹೊರಗಡೆ ದೇಶಕ್ಕೆ ಏನನ್ನು ಕಳಿಸೋದಕ್ಕಾಗಲಿ ತರೋದಕ್ಕಾಗಲಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಎರಡಕ್ಕೂ ಸೀರಿಯಸ್ ಟ್ಯಾಕ್ಸ್ ಅಮೌಂಟ್ ಪೇ ಮಾಡಬೇಕಾಗಿತ್ತು, ಹೆವಿ ಅಮೌಂಟ್. So for this reason we did not entertain the open economy till 1990. ಸೊ ಈ ಪರಿಸ್ಥಿತಿಯಲ್ಲಿ ನಮ್ಮ ಒಂದು ದೇಶದ ಆ ಫಾರ್ಮರ್ಗಳ ಸ್ಥಿತಿ ತುಂಬ ಶೋಚನೀಯವಾಗಿತ್ತು. ಸೊ ಹೀಗೆ ಇರಬೇಕಾದ್ರೆ ನಮ್ಮಲ್ಲಿ ಸೆಲ್ಫ್ ರಿಲಯನ್ಸ್ ಅಥವಾ ಮಾಡರ್ನೈಸೇಷನ್ ಬಗ್ಗೆ ಯೋಚನೆ ಮಾಡೋದಕ್ಕೂ ಅವಕಾಶ ಇರಲಿಲ್ಲ. ಯಾಕೆಂದರೆ ಅಗ್ರಿಕಲ್ಚರ್ನಲ್ ಗ್ರೋತ್ ಏನಿದೆ ಅದನ್ನೇ ನಾವು ಮ್ಯಾನೇಜ್ ಮಾಡೋದಕ್ಕೆ ಕಷ್ಟ ಆಗ್ತಿತ್ತು. ಎಷ್ಟೋ ಸಾರ್ತಿ ಜೋರಾಗಿ ಪ್ರವಾಹ ಬಂದು ಮಳೆ ಬಂದು ಅಥವಾ ಇನ್ಯಾವುದೋ ಕಾರಣಗಳಿಗೆ ನಮ್ಮಲ್ಲಿ ಕೈಗೆ ಬಂದಂಥ ಬೆಳೆ ಬಾಯಿಗೆ ಸಿಗ್ತಾ ಇರಲಿಲ್ಲ. ನಮ್ಮ ರೈತರು ಎಷ್ಟೋ ಸರ್ತಿ ಆತ್ಮಹತ್ಯೆಗಳನ್ನ ಮಾಡ್ಕೊಳ್ತಾ ಇದ್ದಂಥ ಸಂದರ್ಭ ಕೂಡ ಇತ್ತು. ಸೊ ನಿಮಗೆ ಗೊತ್ತಿದೆ ನಮ್ಮ ದೇಶದಲ್ಲಿ ಮಿಕ್ಸ್ಡ್ ಎಕಾನಮಿ ಸಿಸ್ಟಮ್ ಇದೆ. ಸೊ 1950ಯಲ್ಲಿ ನಾವು ಯಾವಾಗ ಒಂದು ಇಂಡಿಯನ್ ರಿಪಬ್ಲಿಕ್ ಅಂತ ನಮ್ಮನ್ನು ನಾವು ಫಾರ್ಮ್ ಮಾಡ್ಕೊಂಡ್ವಿ, ಸೊ ಆಫ್ಟರ್ ದಟ್ ವಿ ಹ್ಯಾಡ್ ಟು accept the mixed economy system. Few production sectors were under the control of government and few were under the control of the private people. ಸೊ ಆಗ ನಾವು ಈ ಟಾಟಾಸ್ನವರಿಗೆ ನಾವು ಸ್ವಲ್ಪ ಎನ್ಕರೇಜ್ ಮಾಡಿದ್ರಿಂದ ನಾವು ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿಯನ್ನು ನಾವು ಜಮ್ಶೇಡ್ಪುರ್ನಲ್ಲಿ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಸಹಾಯ ಆಯಿತು. ಆದರೆ ನಾವು ಇಂಡಸ್ಟ್ರಿಯಲ್ ಸೆಕ್ಟಾರ್ ಬಗ್ಗೆ ಯೋಚನೆ ಮಾಡಬೇಕು ಅಂದರೆ ಅದಕ್ಕೆ ಮುಂಚೆ ನಮ್ಮಲ್ಲಿ ಮಾಡರ್ನೈಸೇಷನ್ ಬಗ್ಗೆ ನಾವು ಯೋಚಿಸಿರಬೇಕಾಗಿತ್ತು. ಯಾಕೆಂದರೆ ನಮ್ಮಲ್ಲಿ ಟೆಕ್ನಿಕಲಿ ನಾವು ತುಂಬ ಬೆಳೆದಿರಲಿಲ್ಲ. ವಿ ಡಿಡ್ ನಾಟ್ ಹ್ಯಾಡ್ ಎನಿ ಕೈಂಡ್ ಆಫ್ ಎಕ್ವಿಪ್ಮೆಂಟ್ಸ್ ಟು ಪ್ರೊಡ್ಯೂಸ್ ದ ಎಂಜಿನಿಯರಿಂಗ್ ಪ್ರಾಡಕ್ಟ್ಸ್. ಸೊ ಆಗ ನಾವು ರಿಸರ್ಚ್ ಆ್ಯಂಡ್ ಇನೋವೇಟಿವ್ ಲ್ಯಾಬ್ಸ್ ಕೂಡ ಇಟ್ಕೊಂಡಿರಲಿಲ್ಲ. ಇಫ್ ವಿ ಹ್ಯಾಡ್ ಟು ಪ್ರೊಡ್ಯೂಸ್ ಎನಿಥಿಂಗ್ ವಿ ಹ್ಯಾಡ್ ಟು ಸೆಂಡ್ ಅವರ್ ಎಂಜಿನಿಯರ್ಸ್ ಆ್ಯಂಡ್ ಎಕ್ಸ್ಪರ್ಟ್ಸ್ ಟು ದ ಅದರ್ ಕಂಟ್ರೀಸ್ ಟು ನೋ ದ ಟೆಕ್ನಿಕಲ್ ನೋ ಹೌ. ಸೊ ಹಿಯರ್ ಆಫ್ಟರ್ ಕಮಿಂಗ್ ಬ್ಯಾಕ್ ಟು ದ agricultural sector, now let's see the problems in detail. ಸೊ ನಮ್ಮಲ್ಲಿ ತುಂಬ ಸೀರಿಯಸ್ ಆಗಿ ನಾವು ಅಗ್ರಿಕಲ್ಚರಲ್ಲಿ ಫೇಸ್ ಮಾಡ್ತಾ ಇದ್ದಂಥ ಸಮಸ್ಯೆ ಏನು ಅಂದರೆ ಅನ್ಈವನ್ ಲ್ಯಾಂಡ್ ಡಿಸ್ಟ್ರಿಬ್ಯೂಷನ್. ಅಲ್ಲಿ ತುಂಬ ಒಂದು ರೀತಿಯಾದಂಥ ಅನ್ಈವನ್ ಲ್ಯಾಂಡ್ ಡಿಸ್ಟ್ರಿಬ್ಯೂಷನ್, ಬೇರೆಯವರಿಗೆ ಇವರಿಗೆ ಸಮನೇ ಇರ್ತಿರಲಿಲ್ಲ. ಆ ರೀತಿಯಾದಂಥ ಸಣ್ಣ ಹಿಡುವಳಿದಾರರು ಅಂತ ಹೇಳ್ತೀವಿ, ಸ್ಮಾಲ್ ಲ್ಯಾಂಡ್ ಹೋಲ್ಡರ್ಸ್, ಸ್ಮಾಲ್ ಟಿಲ್ಲರ್ಸ್ ಅಂತ ಇದ್ದರು. ಅವರಿಗೆ ಒಂದು ಯಾವುದೇ ಸರ್ಕಾರದ ಒಂದು ಬೆನಿಫಿಟ್ ಕೂಡ ರೀಚ್ ಆಗ್ತಾ ಇರಲಿಲ್ಲ. ಯಾಕೆಂದರೆ ನಮ್ಮ ದೇಶದ ರಾಜಕೀಯ ಪರಿಸ್ಥಿತಿ, ಬ್ಯೂರೋಕ್ರಸಿ ಹಾಗೆ ಇತ್ತು. ಸರ್ಕಾರದಿಂದ ಯಾವುದೇ ಒಂದು ಬಡ ವ್ಯಕ್ತಿಗೆ 100 ರೂಪಾಯಿ ಸ್ಯಾಂಕ್ಷನ್ ಆಯಿತು, ಏನಾದರೂ ಒಂದು ಸಹಾಯಧನ ಅಥವಾ ಏನಾದರೂ ಒಂದು ಅವನ ಕಷ್ಟಕ್ಕೆ ಪರಿಹಾರವಾದ ನಷ್ಟ ಅಂತ ಹೇಳಿದ್ರೆ, ಬೈ ದ ಟೈಮ್ ವೆನ್ ಇಟ್ ರೀಚ್ಡ್ ದಟ್ ಪರ್ಸನ್ ಇಟ್ ವುಡ್ ಬಿಕಮ್ 15 rupees. In between 85 rupees were grabbed by different bureaucrats at different stages. The remote corners of India did not get the benefits. Most of the benefits were not even known to them and they did not reach also them. So there were small land holdings and all these small land holders were exploited by the zamindars. And to bring equity in the area of agriculture was very difficult because again there was a greater discrimination between the females and males. So there was a serious step taken by the government in the area of agriculture to follow the growth goal. We had to abolish the intermediaries. ಬ್ರೋಕರ್ಗಳನ್ನ ನಾವು ಅವಾಯ್ಡ್ ಮಾಡಬೇಕಾಯಿತು. ರೈತ ಸಂತೆ ಅಂತ ಇವತ್ತು ಏನು ಕೇಳ್ತೀರಿ ನೀವು, ರೈತರಿಂದ ನೇರ ಮಾರಾಟ ಅಂಥೇಳಿ, ಆ ಕಾಲದಲ್ಲಿ ಅದನ್ನು ನಾವು ಪ್ರಮೋಟ್ ಮಾಡಬೇಕಾಯಿತು. ಇವತ್ತಿನ ಕಾಲದಲ್ಲಿ ನಮ್ಮಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮತ್ತು ಕಮ್ಯುನಿಕೇಷನ್ ಚೆನ್ನಾಗಿದೆ, ಇನ್ಫ್ರಾಸ್ಟ್ರಕ್ಚರ್ ಈಸ್ ಆಲ್ಸೋ ಗುಡ್. ವಾಟ್ ಎವರ್ ದ ಫಾರ್ಮರ್ ಕಲ್ಟಿವೇಟ್ಸ್, he can come to the doorsteps of the consumer with his own vehicle, because today we have the facility of the transportation. Road construction is done and infrastructure is good, but during those days connection between the cultivator and the consumer was done only through ಬ್ರೋಕರ್ಸ್ ರೈತರ ಹತ್ರ 10 ರೂಪಾಯಿಗೆ ಕೊಂಡ್ಕೊಂಡು ಕನ್ಸ್ಯೂಮರ್ಗೆ 25-30 ರೂಪಾಯಿಗೆ ಮಾರ್ತಾ ಇದ್ರು. ಆಗ ರೈತರಿಗೆ ಸಿಗುವ ಲಾಭಕ್ಕಿಂತ ಬ್ರೋಕರ್ಗಳಿಗೆ ಸಿಗ್ತಾ ಇದ್ದಂಥ ಕಮಿಷನ್ ಹಣನೇ ಜಾಸ್ತಿ ಆಗಿತ್ತು. ಸೊ ಈ ಒಂದು ಅಗ್ರಿಕಲ್ಚರ್ ಅನ್ನೋದೇನೆ ನಮ್ಮ ಈ ಒಂದು ಬೇರೆ ಬೇರೆ ಸ್ಟ್ರಕ್ಚರಲ್ ಕಾಂಪೋಸಿಷನ್ನ ನಾವು ನೋಡೋಕೆ ಹೋದರೆ ಅಗ್ರಿಕಲ್ಚರಿಂದಾನೇ ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿ ಆಗಬೇಕಾಗಿತ್ತು. ವಿ ಹ್ಯಾಡ್ ಲಾಟ್ ಆಫ್ ಇನ್ಕಮ್ ಜನರೇಟೆಡ್ ಥ್ರೂ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ವಿಚ್ ಕಾಂಟ್ರಿಬ್ಯೂಟೆಡ್ ಟು ಎ ಗ್ರೇಟರ್ ಎಕ್ಸ್ಟೆಂಟ್ ಟು ದ GDP of our
ಕಂಟ್ರಿ. ಬಟ್ ಅಗ್ರಿಕಲ್ಚರ್ನ ನಾವು ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋಕ್ಕಾಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಜನರಿಗೆ ಅದಕ್ಕೆ ಬೇಕಾದಂಥ ಸೂಕ್ತ ತರಬೇತಿಯ ಕೊರತೆ ಇತ್ತು. ಮತ್ತು ಇವತ್ತಿನ ದಿವಸ ನಾವು ಎಲ್ಲರಿಗೂ ಕ್ರಾಪ್ ಇನ್ಶೂರೆನ್ಸ್ನ ಸರ್ಕಾರ ಫ್ರೀಯಾಗಿ ಮಾಡಿಕೊಡ್ತಾ ಇದೆ. ಆಗ ಅದೆಲ್ಲ ಇರಲಿಲ್ಲ. ಮತ್ತು ಸೀಡ್ಸ್ ತಗೊಳ್ಳೋದಕ್ಕೂ ಕೂಡ ಅವರಿಗೆ ಸಾಲವನ್ನು ಕೊಡ್ತಾ ಇರಲಿಲ್ಲ ಸರ್ಕಾರ. ಹಾಗಾಗಿ ಅವರಿಗೆ ಫರ್ಟಿಲೈಸರ್ ಲೋನ್ ಅಂದರೆ ಗೊತ್ತಿರಲಿಲ್ಲ, ಕ್ರಾಪ್ ಲೋನ್ ಅಂದರೆ ಗೊತ್ತಿರಲಿಲ್ಲ. ಹಾಗಾಗಿ ಕ್ರಾಪ್ ಇನ್ಶೂರೆನ್ಸ್ ಅಂತೂ ಅವರಿಗೆ ದೂರದ ಮಾತೇ ಆಗಿತ್ತು. ಮತ್ತು ಅವರಿಗೆ ವೈಜ್ಞಾನಿಕ ಮಾಹಿತಿಗಳನ್ನು ಕೊಡೋದಕ್ಕಾಗ್ತಾ ಇರಲಿಲ್ಲ. ಯಾವ ಸಂದರ್ಭದಲ್ಲಿ ಯಾವ ರೀತಿಯ ಹುಳಗಳು ಬಂದು ಬೆಳೆಯನ್ನು ನಾಶ ಮಾಡ್ತವೆ, ಅದಕ್ಕೆ ಏನು ಪೆಸ್ಟಿಸೈಡ್ಸ್ ಹಾಕಬೇಕು, ಅದರದ್ದೊಂದು ಎಜುಕೇಷನ್ನು, ನಾಲೆಡ್ಜ್, ಅವೇರ್ನೆಸ್ ಏನೂ ಇರಲಿಲ್ಲ. ಯಾಕೆಂದರೆ ಹೆಚ್ಚಿನ ಅಂಶ ನಮ್ಮ ರೈತರು ಅವಿದ್ಯಾವಂತರಾಗಿದ್ದರು, ಎಜುಕೇಷನ್ಗೆ ಅಷ್ಟು ಇಂಪಾರ್ಟೆನ್ಸ್ ಇರಲಿಲ್ಲ. ಸೊ ಯಾವಾಗ ನಮ್ಮ ಜನರಲ್ಲಿ ಎಜುಕೇಷನ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡೋದಕ್ಕಾಗಲಿಲ್ಲ, ನಮ್ಮ ಜನರಲ್ಲಿದ್ದಂಥ ಒಂದು ಅವಿವೇಕವನ್ನು ನಮ್ಮ ಪೊಲಿಟಿಷಿಯನ್ಸ್ ತುಂಬ ಮಿಸ್ಯೂಸ್ ಮಾಡಿಕೊಂಡ್ರು. ಆ್ಯಂಡ್ ಬೈ ದ ಟೈಮ್ ವಿ came to know that the more amount of exploitation to our farmers was done by our politicians rather the British, we had lost ಮೋಸ್ಟ್ ಆಫ್ ಅವರ್ ಲ್ಯಾಂಡ್ಸ್. ಸೊ ನಮ್ಮ ಒಂದು ಜಮೀನ್ದಾರ್ ಸಿಸ್ಟಮ್ ಏನಿದೆ, ಜಮೀನ್ದಾರಿ ಸಿಸ್ಟಮ್ ಅಥವಾ ನಮ್ಮ ಲ್ಯಾಂಡ್ ಸೆಟ್ಲ್ಮೆಂಟ್ ಸಿಸ್ಟಮ್ಸ್ ಏನಿದೆ, ಅದು ನಮ್ಮ ರೈತರ ಭವಿಷ್ಯನೇ ನುಂಗಿ ಹಾಕಿಬಿಡ್ತಾ ಇತ್ತು. ಸೊ ಅವರ್ ಅಗ್ರಿಕಲ್ಚರಲ್ ಆ್ಯಕ್ಟಿವಿಟಿನಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದೆ ಅಂತ ಸಣ್ಣ ಸಣ್ಣ ಫಾರ್ಮರ್ಸ್, ಇವರಿಗೆ ಒಂದು ಅವೇರ್ನೆಸ್ ಕೊಟ್ಟು, ಟ್ರೈನಿಂಗ್ ಕೊಟ್ಟು, ಅದೆಲ್ಲ ಒಂದು ನಾಲೆಡ್ಜ್ ಕೊಡಬೇಕು ಅಂತ ಒಂದು ಜ್ಞಾನವನ್ನು ನಮ್ಮ ರಾಜಕೀಯ ನಾಯಕರುಗಳೇ ಹೊಂದಿರಲಿಲ್ಲ. ಟುಡೇ ವಿ ಹ್ಯಾವ್ ದ ಆ್ಯಪ್ ಫಾರ್ ಫಾರ್ಮರ್ಸ್. ನಮ್ಮ ರೇಡಿಯೋದಲ್ಲಿ ಒಂದು ಚಾನಲ್ಲೇ ಇದೆ, ಕೃಷಿ ರಂಗ ಅಂತ. ದಿನ ಬೆಳಗ್ಗೆ ಸಂಜೆ ಮಾಹಿತಿ ಕೊಡ್ತಾರೆ. ಡಿ ದೂರದರ್ಶನಲ್ಲಿ ಬೆಳಗ್ಗೆ ಸಂಜೆ ಮಾಹಿತಿ ಕೊಡ್ತಾರೆ. ಎಷ್ಟೋ ಪ್ರೈವೇಟ್ ಚಾನಲ್ಗಳಲ್ಲಿ ಬೆಳಗ್ಗೆ ನೀವು ನೋಡ್ತೀರಿ, ಅನ್ನದಾತ ಅಂತ ಇರ್ಬೋದು, ರೈತ ಮಾಹಿತಿ ಅಂತ ಇರ್ಬೋದು, ಬೇಕಾದಷ್ಟು ಮಾಹಿತಿಗಳನ್ನು ಕೊಡ್ತಾರೆ. ಯಾಕೆಂದರೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ. ಮತ್ತು ಫ್ಲಡ್ ಬರ್ತಿದ್ದಾಗ, ಅಥವಾ ಮಳೆ ಬರುತ್ತೆ, ಅಥವಾ ಸುನಾಮಿ ಇರುತ್ತೆ, ಡಿಪ್ರೆಷನ್ ಇದೆ, ಸೈಕ್ಲೋನ್ ಇದೆ, ಈ ಎಲ್ಲ ಮಾಹಿತಿಗಳನ್ನು ಇತ್ತೀಚೆಗೆ ನಾವು ಮೆಟರಲಾಜಿಕಲ್ ಡಿಪಾರ್ಟ್ಮೆಂಟಿಂದ ನಾವು ಕೊಡ್ತಾ ಇದ್ದೀವಿ. ಅದು ಮುಂಚೆ ಆಗ ಒಂದು ಇಂಡಿಪೆಂಡೆನ್ಸ್ ಪೀರಿಯಡ್ನಲ್ಲಿ, ಪ್ರೀ ಅಥವಾ ಪೋಸ್ಟ್ ಇಂಡಿಪೆಂಡೆನ್ಸ್ ಪೀರಿಯಡ್ನಲ್ಲಿ ಅಷ್ಟೆಲ್ಲ ಮಾಹಿತಿ ಕೊಡೋದಕ್ಕೆ ಆಗ್ತಿರಲಿಲ್ಲ. ಯಾಕೆಂದರೆ ಕನೆಕ್ಟಿವಿಟಿ ಇರಲಿಲ್ಲ. ನಮ್ಮ ದೇಶದ ಎಷ್ಟೋ ಜನರ ಹತ್ರ ಒಂದು ರೇಡಿಯೋ ಇರ್ತಿರಲಿಲ್ಲ, ಒಬ್ರಿಗೊಬ್ರಿಗೆ ಮಾಹಿತಿ ಸಿಗ್ತಾ ಇರಲಿಲ್ಲ. ಎಷ್ಟೊಂದು ಜನ ಫಿಷರ್ಮನ್, ಬೈ ನೌ ಯು ಕ್ಯಾನ್ ಸಿ ರೇಡಿಯೋಗಳಲ್ಲಿ ಹೇಳ್ತಾರೆ, ಇವತ್ತೊಂದು ದಿವಸ ಈ ರೀತಿಯ ಸೈಕ್ಲೋನ್ ಇದೆ, ಜೋರಾಗಿ ಮಳೆ ಬರೋ ಹಾಗಿದೆ, ಫಿಷರ್ಮನ್ಗಳು ಸಮುದ್ರದ ಹತ್ರ ಹೋಗಬೇಡಿ ಅಂತ ಒಂದು ಮಾಹಿತಿ ನೀಡ್ತಾರೆ. 3 ದಿನ ಮುಂಚಿತವಾಗೇ ಕೊಡ್ತಾರೆ. ಆವಾಗ ಆ ಪರಿಸ್ಥಿತಿ ಇರಲಿಲ್ಲ. ಸೊ ಮೆನಿ ಎ ಫಿಷರ್ಮನ್, ದೋಸ್ ಹೂ ವೆಂಟ್ ಟು ಕ್ಯಾಚ್ ದ ಫಿಶ್, they were dying because of these cyclones. So the next concept is modernization, that India was far behind in accepting the modernization because of the lots of blind faiths. ನಾವು ಸೈಂಟಿಫಿಕ್ ಆಗಿ ಡೆವಲಪ್ ಆಗೋದಕ್ಕೆ ತುಂಬ ನಮ್ಮಲ್ಲಿ ಮೂಢನಂಬಿಕೆಗಳ ಕಾಟ ಇತ್ತು. ವಿ ಡಿಡ್ ನಾಟ್ ಗ್ರೋ ವೆಲ್ ಆ್ಯಂಡ್ ವಿ ಡಿಡ್ ನಾಟ್ ಈವನ್ ಹ್ಯಾವ್ ದ ಕಾನ್ಸೆಪ್ಟ್ ಆಫ್ ಮಾಡರ್ನ್ ಎಕ್ವಿಪ್ಮೆಂಟ್ಸ್. ನಮ್ಮಲ್ಲಿ ಈಗಲೂ ಕೂಡ ಎಷ್ಟೊಂದು ಮನೆಗಳಲ್ಲಿ ಹಿಂದಿನ ಕಾಲದ ಉಪಕರಣಗಳನ್ನು, ಒನಕೆಗಳನ್ನು ಇರ್ಬೋದು, ಇನ್ನೊಂದನ್ನು ಇಟ್ಕೊಂಡು ಜೀವನ ಮಾಡ್ತಾಯಿದ್ರು. ಮೆಷಿನರೀಸ್ಗಳು ಎಂಟ್ರಿ ಅನ್ನೋದೇ ಆವಾಗ ಇರಲಿಲ್ಲ. ಸೊ ಗ್ರ್ಯಾಜುಲಿ ವಿ ಹ್ಯಾಡ್ ಟು ಅಡಾಪ್ಟ್ ಮಾಡರ್ನೈಸೇಷನ್ ಆ್ಯಂಡ್ ವಿ ಹ್ಯಾಡ್ ಟು ಫಾಲೋ ದ scientific methods of management, scientific methods of cultivation. Today we have agricultural and farm equipments. In India, Tatas are the one who are the pioneers in manufacturing the agricultural farm equipments. TAFE, Tata Agricultural Farm Equipment Company, it is there. And ನೀವು ಈಗೊಂದು 40-50 ವರ್ಷಗಳ ಹಿಂದಿನ ಅಗ್ರಿಕಲ್ಚರ್ನ ಸೆನಾರಿಯೋ ಅಥವಾ ಇವತ್ತಿನದ ಅಗ್ರಿಕಲ್ಚರ್ನ ಸೆನಾರಿಯೋ ಎರಡನ್ನು ನೀವು ಕಂಪೇರ್ ಮಾಡಿದರೆ, you will get a clear picture that avaga whatever was done manually, today they are all being done through machinery. Today lots of agricultural equipments have entered to the field, and which has reduced the burden of the labor, and therefore only in these days we are finding a dearth of agricultural labor because of the modernization. ಒಂದು 10 ವ್ಯಕ್ತಿಗಳು ಮಾಡುವಂಥ ಒಂದು ಕೆಲಸವನ್ನು ಒಂದು ಮೆಷಿನ್ ಬಹಳ ಸುಲಭವಾಗಿ ಮಾಡ್ತಾ ಇದೆ. ವೀಡರ್ ಇರ್ಬೋದು ಅಥವಾ ಹಾರ್ವೆಸ್ಟರ್ ಇರ್ಬೋದು, ಬೇಕಾದಷ್ಟು ನಮಗೆ ಸಹಾಯಗಳನ್ನು ನಮ್ಮ ಟೆಕ್ನಾಲಜಿಯಿಂದ ನಾವು ಪಡ್ಕೊಳ್ತಾ ಇರೋದ್ರಿಂದ ಅಗ್ರಿಕಲ್ಚರ್ ಲೇಬರ್ಗಳದ್ದು ಕೊರತೆ ಕೂಡ ಉಂಟಾಗಿದೆ. ಸೊ ನಾವು ವಿ ಹ್ಯಾವ್ ಓಪನ್ಡ್ ಅಪ್ ಅವರ್ ಸೆಲ್ಫ್ಸ್ ಟು ಅಡಾಪ್ಟ್ ದ ನ್ಯೂಯರ್ ಟೆಕ್ನಾಲಜೀಸ್ ಇನ್ ದ ಏರಿಯಾ ಆಫ್ ಅಗ್ರಿಕಲ್ಚರ್, ಆ್ಯಂಡ್ ವಿ ಎನ್ಕರೇಜ್ಡ್ ಫೀಮೇಲ್ ಪಾರ್ಟಿಸಿಪೇಷನ್ ಆಲ್ಸೋ, ಬಿಕಾಸ್
to get the work efficiently done, it is very reliable to depend on ಫೀಮೇಲ್ಸ್ ದೆನ್ ಮೇಲ್ಸ್. ಆಗ ಒಂದು ಸಮಾಜ ತುಂಬ ಕನ್ಸರ್ವೇಟಿವ್ ಆಗಿತ್ತು. ಕೃಷಿ ಕಾರ್ಯಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಕಾರ್ಯಚಟುವಟಿಕೆಯಲ್ಲಿ ಹೆಣ್ಣು ಮಕ್ಕಳನ್ನು ಇನ್ವಾಲ್ವ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರಲಿಲ್ಲ. ಯಾಕೆಂದರೆ ಮನೆಗಳಲ್ಲಿ ತುಂಬ ರಿಸ್ಟ್ರಿಕ್ಷನ್ಸ್ ಇರ್ತಾ ಇದ್ವು. ಸೊ ಹಾಗಾಗಿ ನಾವು ಮಾಡರ್ನೈಸೇಷನ್ನ ತುಂಬ ಗ್ರ್ಯಾಜುಯಲ್ ಆಗಿ ತುಂಬ ಲೇಟಾಗಿ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಸೊ ದ ಥರ್ಡ್ ಗೋಲ್ ಈಸ್ ಸೆಲ್ಫ್ ರಿಲಯನ್ಸ್. ನಮ್ಮಲ್ಲಿ ನಾವು ನಂಬಿಕೆ ಇಟ್ಕೊಂಡು ನಮ್ಮ ಒಂದು ಕಾಲ ಮೇಲೆ ನಾವು ನಿಂತ್ಕೊಳ್ಳೋದು. ಯಾವುದೇ ದೇಶದಿಂದ ಯಾವುದೇ ಎಕ್ವಿಪ್ಮೆಂಟ್ಸ್ನಾಗಲಿ ಅಥವಾ ಇನ್ನೇನನ್ನಾಗಲಿ ನಾವು ಇಂಪೋರ್ಟ್ ಮಾಡ್ಕೊಳ್ಳದೆ ನಮಗೆ ಬೇಕಾದಂಥ ಎಲ್ಲ ರೀತಿಯ ಅನುಕೂಲತೆಗಳು, ಮೆಷಿನರಿಗಳು, ವ್ಯವಸ್ಥೆಗಳು ಎಲ್ಲನೂ ನಮ್ಮನ್ನೇ ನಮ್ಮ ಒಂದು ಲೇಬರ್ಗಳನ್ನೇ ಉಪಯೋಗಿಸ್ಕೊಂಡು ನಾವು ತಯಾರು ಮಾಡ್ಕೊಳ್ಳೋದು. ಸೊ ಸೆಲ್ಫ್ ರಿಲಯನ್ಸ್ ಇದು ತುಂಬ ವೆರಿ ಇಂಪಾರ್ಟೆಂಟ್ ಗೋಲ್. ಸೊ ನಾವು 7 ಪಂಚವಾರ್ಷಿಕ ಯೋಜನೆಗಳು till the completion of 7th 5-year plan, we followed this as our target and we achieved it. But there were lots of problems which were pulling the leg of our Indian economy because we did not have ಪ್ರಾಪರ್ ಬರ್ತ್ ಕಂಟ್ರೋಲ್ ಮೆಷರ್ಸ್. ನಮ್ಮಲ್ಲಿ ಒಂದು ಓವರ್ ಪಾಪ್ಯುಲೇಷನ್ ಅನ್ನೋದು ಇದ್ದಿದ್ದರಿಂದ ನಮಗೆ ಎಷ್ಟು ನಾವು ರಿಸೋರ್ಸ್ಗಳನ್ನ ಉಪಯೋಗಿಸ್ಕೊಂಡು ನಮ್ಮ ಜನರಿಗೆ ಸಹಾಯ ಮಾಡಲಿಕ್ಕೆ ಹೋದರೂ ಅದು ರೀಚ್ ಆಗ್ತಾ ಇದ್ದಿದ್ದು ಕೆಲವು ಜನರಿಗೆ. ಅದು ಒಂದು ಎಜುಕೇಟೆಡ್ ಸೆಕ್ಷನ್ ಅಂತ ಇದ್ದ ಒಂದು ಕೆಲವು ಜನರಿಗೆ, ಅದು ರಿಮೋಟ್ ಕಾರ್ನಲ್ಲಿ ಇದ್ದಂಥ ಜನರಿಗೆ ರೀಚ್ ಆಗ್ತಾನೆ ಇರಲಿಲ್ಲ. ಈ ರೀತಿ ಎಲ್ಲ ಕಾರಣಗಳಿಂದ ಏನಾಯಿತು, ಸೆಲ್ಫ್ ರಿಲಯನ್ಸ್ ಅನ್ನೋದು ಒಂದು 8th 5-year ಪ್ಲ್ಯಾನ್ ಆನ್ವರ್ಡ್ಸ್ ಇಟ್ ಬಿಕೇಮ್ ವೆರಿ ರೇರ್. ನಾವು ಬೇರೆ ದೇಶಗಳನ್ನು ಡಿಪೆಂಡ್ ಆಗಲೇಬೇಕಾಯಿತು. ನಮ್ಮ ರೈತರುಗಳನ್ನ ನಾವು ಬೇರೆ ದೇಶಗಳಿಗೆ ಕಳಿಸಿ ಅಲ್ಲಿಂದ ಒಂದು ಟೆಕ್ನಾಲಜಿಕಲ್ ಹೇಗೆ ಅಡಾಪ್ಟ್ ಮಾಡ್ಕೊಳ್ಬೇಕು, ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಹೇಗೆ ನಾವು ಅಗ್ರಿಕಲ್ಚರಲ್ ಒಂದು ಇದನ್ನು ಟರ್ನ್ ಓವರ್ನ ಎನ್ಹ್ಯಾನ್ಸ್ ಮಾಡಬೇಕು, ಇದೆಲ್ಲವನ್ನು ನಾವು ಕಲ್ತ್ಕೊಳ್ಬೇಕಾಯಿತು. ಸೊ ಆವಾಗ ನಾವು ಒಂದು ಕಾನ್ಸೆಪ್ಟ್ ತಗೊಂಡ್ವಿ, ದಟ್ ವಿ ಶುಡ್ ಅವಾಯ್ಡ್ ಇಂಪೋರ್ಟ್ಸ್. ಸೊ ನಮ್ಮ 9th 5-year ಪ್ಲ್ಯಾನ್ ಹೊತ್ತಿಗೆ ನಾವು ಒಂದು ಡಿಸಿಷನ್ ತಗೊಂಡ್ವಿ, ವಿ ಶುಡ್ ಅವಾಯ್ಡ್ imports, rather we should be capable of exporting. And then is HYV seeds. Here we get, ನಮ್ಮ ಸರ್ಕಾರ ಏನು ಮಾಡಿತ್ತು, ನಮ್ಮ ಜನರಿಗೇ ನಾವು ಸೆಲ್ಫ್ ರಿಲಯಂಟ್ ಆಗಿರಬೇಕು, ಬೇರೆ ದೇಶದಿಂದ ಬಿತ್ತನೆ ಬೀಜವನ್ನು ತರಿಸ್ಕೊಳ್ತಾ ಇದ್ವಿ, ವಿ ಶುಡ್ ನಾಟ್ ಡೂ ದಟ್ ಅಂಥೇಳಿ ಗೌರ್ಮೆಂಟ್ ಹ್ಯಾಸ್ ಸ್ಟಾರ್ಟೆಡ್ ಗಿವಿಂಗ್ HYV ಸೀಡ್ಸ್, ಹೈ ಈಲ್ಡಿಂಗ್ ವೆರೈಟಿ ಆಫ್ ಸೀಡ್ಸ್. ಸೊ ಇದರಿಂದ ನಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳು ಉಂಟಾದವು. ಇವತ್ತು ಸರ್ಕಾರ ಆದಷ್ಟು ಬೇಕಾದಷ್ಟು ರೈತರುಗಳಿಗೆ ಈ HYV ಸೀಡ್ಸ್ನ ಅಟ್ ಲೆಸ್ಸರ್ ಕಾಸ್ಟ್ ಆರ್ ಅಟ್ ಫ್ರೀ ಆರ್ ಕಾಸ್ಟ್ ಇಟ್ ಈಸ್ ಸಪ್ಲೈಯಿಂಗ್, ಆ್ಯಂಡ್ ದ ಗೌರ್ಮೆಂಟ್ ಹ್ಯಾಸ್ ಸ್ಟೋರ್ ದ ಫುಡ್ ಕ್ರಾಪ್ಸ್ in its food process organization in its godown, which is capable of supplying food to the complete population of our country for 3 years. ಯಾಕೆಂದರೆ ವಿ ಡೋಂಟ್ ನೋ ವಾಟ್ ಪ್ಯಾಂಡಮಿಕ್ ಈಸ್ ಗೋಯಿಂಗ್ ಟು ಎಂಟರ್ ಟು ಅಸ್ ಆ್ಯಂಡ್ ವಿಚ್ ಈಸ್ ಗೋಯಿಂಗ್ ಟು ಹ್ಯಾಂಪರ್ ಅವರ್ ಎಕಾನಮಿ. ಸೊ ದೇರ್ ಫಾರ್ ಅವರ್ ಪೀಪಲ್ ಶುಡ್ ನಾಟ್ ಫಾಲ್ ಹಂಗರ್. ಆ ಕಾರಣಕ್ಕೆ ಸರ್ಕಾರ ಸಾಕಷ್ಟು ಎಲ್ಲ ರೀತಿಯ ಒಂದು ಆರೋಗ್ಯದ ಒಂದು ದೃಷ್ಟಿಯಿಂದ ನಮ್ಮ ಒಂದು ಆಹಾರ ಸುರಕ್ಷತಾ ಕ್ರಮವನ್ನು ಅಡಾಪ್ಟ್ ಮಾಡಿಕೊಂಡಿದೆ. ಸೊ ಇನ್ ದಿಸ್ ವೇ ವಿ ಹ್ಯಾವ್ ದ ಈಕ್ವಿಟಿ ಈಸ್ ಇನ್ ಅವರ್ as our next goal. Equity is nothing but every Indian should be treated equal. Every Indian should be given the basic needs. Roti, kapda or makan was the goal of 5-year plans. So everyone were given shelters. Day before yesterday, I think if you have heard about the news at Madhya Pradesh, our Prime Minister Modi through video conference launched 1,75,000 houses, because every Indian should have a roof on his head. This is the concept of our central government. ಆದ್ದರಿಂದ ನಾವು ಒಂದು ಈಕ್ವಿಟಿ, ಯಾರೋ ಒಬ್ಬರು ಶ್ರೀಮಂತರು ಯಾರೋ ಒಬ್ಬರು ಬಡವರು ಹಾಗೆ ಇರೋದು ಬೇಡ, ಇಡೀ ಸಮಾಜವೇ ಒಂದೇ ರೀತಿಯಲ್ಲಿ ಇರಲಿ, ಎಲ್ಲರಿಗೂ ಎಲ್ಲ ಅಗತ್ಯಗಳು ಪೂರೈಕೆ ಆಗಲಿ ಅನ್ನೋದು ಸರ್ಕಾರದ ಒಂದು ವೆಲ್ಫೇರ್ ಸೊಸೈಟಿಯ ಉದ್ದೇಶ. ಸೊ ಇಷ್ಟೆಲ್ಲ ಮಾಡುವಾಗ ನಾವು ಗ್ರೀನ್ ರೆವಲ್ಯೂಷನ್ ಬಗ್ಗೆ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ವಿ ಶುಡ್ ನೋ ಅಬೌಟ್ ದ ಗ್ರೀನ್ ರೆವಲ್ಯೂಷನ್. ಗ್ರೀನ್ ರೆವಲ್ಯೂಷನ್ ಈಸ್ ಒನ್ ವೇರ್ ವಿ ಹ್ಯಾವ್ ಎಕ್ಸ್ಟೆನ್ಸಿವ್ಲಿ ಪ್ರೊಡ್ಯೂಸ್ ದ food crops and we have even have the buffer stocks
ಟು ಸಪ್ಲೈ ಡ್ಯೂರಿಂಗ್ ದ ನ್ಯಾಚುರಲ್ ಕಲಾಮಿಟೀಸ್. ಹಿಂದೆ ನಮ್ಮಲ್ಲಿ ಈ ರೀತಿ ಪ್ರವಾಹ ಬಂದಾಗ ಆಹಾರದ ಪ್ಯಾಕೆಟ್ಗಳನ್ನೆಲ್ಲ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರಲಿಲ್ಲ. ಆ್ಯಂಡ್ ಗಂಜಿ ಕೇಂದ್ರಗಳು ಅಂತ ಏನು ಒಂದು ಕ್ರಿಯೇಟ್ ಮಾಡಿ ಅಲ್ಲಿ ಯಾರೆಲ್ಲ ಫ್ಲಡ್ ಅಫೆಕ್ಟೆಡ್ ಪೀಪಲ್ ಇರ್ತಿದ್ರು ಅವರಿಗೆ ನಾವು ಸಹಾಯ ಮಾಡೋಕ್ಕೆ ಆಗ್ತಿರಲಿಲ್ಲ. ಬಟ್ ಟುಡೇ ವಿ ಹ್ಯಾವ್ ಮೇಂಟೈನ್ಡ್ ಲಾಟ್ಸ್ ಆಫ್ ಫುಡ್ ಗ್ರೇನ್ಸ್ ಆ್ಯಸ್ ಬಫರ್ ಸ್ಟಾಕ್, ಆ್ಯಂಡ್ ವೆನ್ ಎವರ್ not only in India, in our neighboring countries also, if any natural calamities occur, earthquake ಇರಬಹುದು, ಫ್ಲಡ್ ಇರ್ಬೋದು ಅಥವಾ ಇನ್ನೊಂದಿರ್ಬೋದು, ಏನೇ ನ್ಯಾಚುರಲ್ ಕಲಾಮಿಟೀಸ್ ಆದ್ರೂ ಕೂಡ ನಾವು ವಿತ್ ದ ಹೆಲ್ಪ್ ಆಫ್ ದಿಸ್ ಬಫರ್ ಸ್ಟಾಕ್ ವಿ ಆರ್ ಗೋಯಿಂಗ್ ಟು ಫೀಡ್ ದೆಮ್ ಸೊ ದಟ್ ನೋ ಒನ್ ಇನ್ ಇಂಡಿಯಾ ಶುಡ್ ಡೈ ಔಟ್ ಆಫ್ ಸ್ಟಾರ್ವೇಷನ್ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್. And therefore agriculture has been given lots of importance. Agriculture, because you know we are in a agrarian country which has a lots of scope for agriculture, and we should promote this because India is having rich source of soil as well as it is supported by river Ganges. As you all know, the northern plains of Ganga, they are called as the food bowl of India. So southern parts also are supported with the rivers, and northern India is also supported by the river, and therefore only the concentration of agriculture as well as industry is more promoted in that area. ನಾವು ಅಗ್ರಿಕಲ್ಚರಿಂದ ನಾವು ಸೆಲ್ಫ್ ರಿಲಯನ್ಸನ್ನ ನಾವು ಪಡ್ಕೊಂಡ ನಂತರ ನಾವು ಇಂಡಸ್ಟ್ರಿಯಲ್ ಸೆಕ್ಟಾರ್ ಬಗ್ಗೆ ಯೋಚನೆ ಮಾಡಿದ್ವಿ. ಈಗ ನಾವು ಇಂಡಸ್ಟ್ರಿಯಲಿ ಆಲ್ಸೋ ವಿ ಆರ್ ಗ್ರೋಯಿಂಗ್ ವೆರಿ ವೆಲ್, ಆ್ಯಂಡ್ ವಿ ಆರ್ contributing a major portion from the area of industry also to the GDP of our country. And lots of new cities of industries were being planned, cities were being created by government. One example is like Noida, that is, it is a Japan collaboration city. Noida is in Uttar Pradesh. North Oklahoma Industrial Development Authority is the place of that city, where you have concentration of lots of industries. Gurgaon, that is today we call it as Gurugram, which is at Chandigarh, Haryana. Gurgaon is the most densely industrialized area, Delhi and its nearby region, because there we have the continuous water supply through the river Yamuna and also the northern rivers, the tributaries to Ganga. So therefore the four goals: growth, modernization, self-reliance and equity was being achieved. ಸೊ ಇಷ್ಟರ ಜೊತೆಗೆ ನಾವು ಗ್ರೀನ್ ರೆವಲ್ಯೂಷನ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಗ್ರೀನ್ ರೆವಲ್ಯೂಷನ್, ದ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಈಸ್ ಸ್ವಾಮಿನಾಥನ್. ಸೊ ಅವರ ಒಂದು ಮುಂದಾಲೋಚನೆಯ ಕಾರಣದಿಂದ ನಾವು ಇವತ್ತು ಹಸಿರು ಕ್ರಾಂತಿಯನ್ನು ನೋಡ್ತಾ ಇದ್ದೀವಿ. ಎವ್ರಿವೇರ್ ವಿ ಹ್ಯಾವ್ ದ ಕಲ್ಟಿವೇಷನ್ ಟೇಕನ್ ಪ್ಲೇಸ್. ಡ್ರೈ ಲ್ಯಾಂಡ್ ಆಗಿದ್ದರೆ ಆ ಲ್ಯಾಂಡ್ಗೆ ಸೂಟಬಲ್ ಆದಂಥ ಕ್ರಾಪ್ನ ಬೆಳಿಬಹುದು. ಅದೇ ವೆಟ್ ಲ್ಯಾಂಡ್ ಆಗಿದ್ದರೆ ನಾವು ಅಲ್ಲಿ ಬಯೇನಿಯಲ್ ಕ್ರಾಪ್, ಪೆರೇನಿಯಲ್ ಕ್ರಾಪ್ ಎಲ್ಲವನ್ನು ಬೆಳಿಬಹುದು. ಸೊ ವಿ ಇನ್ ದಿಸ್ ಮೈಸೂರು, ಮಂಡ್ಯ, ಬ್ಯಾಂಗ್ಳೂರ್, ದಿಸ್ ರೀಜನ್, ವಿ ಆರ್ ಬ್ಲೆಸ್ಡ್ ಟು ಬಿ ಬಾರ್ನ್ ಹಿಯರ್ ಬಿಕಾಸ್ ವಿ ಆರ್ ಹ್ಯಾವಿಂಗ್ ದ ಸಪೋರ್ಟ್ ಆಫ್ ಪೆರೇನಿಯಲ್ ಆ್ಯಂಡ್ ಬಯೇನಿಯಲ್ ರಿವರ್ಸ್. ನಮಗೆ ವರ್ಷ ಇಡೀ ಅಥವಾ ವರ್ಷಕ್ಕೆ 2 ಸಾರ್ತಿ ತುಂಬಿ ಹರಿಯುವಂಥ ನದಿಗಳ ಸಪೋರ್ಟ್ ಇದೆ. ಮತ್ತು ವಿ ಆರ್ ಆಲ್ ಇನ್ ದ ಏರಿಯಾ ವಿಚ್ ಈಸ್ ಸಪೋರ್ಟೆಡ್ ಬೈ ಇರಿಗೇಷನ್ ಫೆಸಿಲಿಟೀಸ್. ಸೊ ಹಾಗಾಗಿ ನಮ್ಮಲ್ಲಿ ಸಮೃದ್ಧಿಯಾಗಿರುವಂಥ ಒಂದು ರಾಜ್ಯ ಆಗಿದೆ ಕರ್ನಾಟಕ, ಪರ್ಟಿಕ್ಯುಲರ್ಲಿ ದಿಸ್ ರೀಜನ್. ಹಾಗಾಗಿ ನಾವು ಬೇಕಾದಷ್ಟು ರೀತಿಯಲ್ಲಿ ಅಗ್ರಿಕಲ್ಚರ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ನಮ್ಮ ಯಾವುದೇ ಒಂದು ಕರ್ನಾಟಕದ ಯಾವುದೇ ಒಂದು ಲ್ಯಾಂಡ್ ಏರಿಯಾ ಇರ್ಬೋದು, ಇಟ್ ಈಸ್ ನಾಟ್ ಕೆಪ್ಟ್ ವೇಸ್ಟ್. ಏನಾದರೂ ಒಂದು ಡ್ರೈ ಲ್ಯಾಂಡ್ ಆದರೂ ಕೂಡ ನಾವು ಅಲ್ಲಿ ಏನೋ ಒಂದು ಬೆಳೀತಾ ಇದ್ದೀವಿ. ಇನ್ ಇಂಡಿಯಾ, Punjab is the state where minimum wastage of land is done in terms of agriculture. ಅವರು ಎಲ್ಲಿ ಜಾಗ ಸಿಕ್ಕಿದ್ರು ಪಂಜಾಬ್ನಲ್ಲಿ ಅಗ್ರಿಕಲ್ಚರ್ನ ಅವರು ಒಂದು ಮೇನ್ ಆಕ್ಯುಪೇಷನ್ ಆಗಿ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಅಗ್ರಿಕಲ್ಚರ್ ಜೊತೆಗೆ ಮಿಕ್ಸ್ಡ್ ಕ್ರಾಪಿಂಗ್ ಅಂತ ಹೇಳ್ಬೋದು, ಅಥವಾ ಲೈಕ್ ಅವರು ದೇ ಆರ್ ಇನ್ ಟು ದ ಇದು ವೆಟರ್ನರಿ ಆ್ಯಕ್ಟಿವಿಟೀಸ್ ಆಲ್ಸೋ, ಅಂದರೆ ಹೈನುಗಾರಿಕೆಯನ್ನು ಕೂಡ ಮಾಡ್ತಾರೆ. ಸಾಧಾರಣವಾಗಿ ಒಂದು ಲ್ಯಾಂಡ್ ಪೀಸ್ ಇದೆ ಒಬ್ಬ ರೈತನ ಹತ್ರ ಅಂದರೆ ಅದನ್ನು 2 ಭಾಗ ಮಾಡ್ಕೊಳ್ತಾರೆ. ಒನ್ ಫಾರ್ ಫುಡ್ ಕ್ರಾಪ್ಸ್ ಕಲ್ಟಿವೇಷನ್, ಅನದರ್ ಫಾರ್ ದಿಸ್ ಕ್ಯಾಟಲ್ ರೇರಿಂಗ್, ಅಂದರೆ ಒಂದು ಲೈಫ್ ಸ್ಟಾಕ್ ರೇರಿಂಗ್. ಸೊ ಇದೇನಾಗುತ್ತೆ, ಒಂದು ಕ್ರಾಪ್ನಿಂದ ನಮಗೆ ಏನಾದರೂ ನಷ್ಟ ಆದರೆ ನಮಗೆ ಈ ಹಸುಗಳು ಮತ್ತು ಎಮ್ಮೆಗಳು, ಹಸುಕರುಗಳು, ದನಗಳು, ಇದರಿಂದ ನಾವು, ಅಥವಾ ಕುರಿಗಳಿರ್ಬೋದು, ಕೋಳಿ ಇರ್ಬೋದು, ಪೌಲ್ಟ್ರಿ ಫಾರ್ಮಿಂಗ್, ಇದರಿಂದ ನಾವು ನಷ್ಟವನ್ನು ತುಂಬಿಕೊಳ್ತಾ ಇದ್ವಿ. ಸೊ ಅಗೇನ್
again we'll come back to the Green Revolution. The first phase is between 1960 to 1970. ಯಾವಾಗ ನಮ್ಮಲ್ಲಿ ಒಂದು ಸರ್ತಿ 1975 ಎಮರ್ಜೆನ್ಸಿ ಡಿಕ್ಲೇರ್ ಆಯಿತು ಡ್ಯೂರಿಂಗ್ ದ ಪೀರಿಯಡ್ ಆಫ್ ದ ಪ್ರೈಮ್ ಮಿನಿಸ್ಟರ್ Indira Gandhi. We had to face lots of problems in the area of ಫುಡ್ ಸ್ಟಾಕ್. ಆವಾಗ ನಮಗೆ ರಷ್ಯಾದವರು ಹೆಲ್ಪ್ ಮಾಡಿದ್ರು. ರಷ್ಯಾದಿಂದ ನಾವು ವೀಟನ್ನು ನಾವು ತರಿಸ್ಕೊಳ್ತಾ ಇದ್ವಿ. ಹಾಗಾಗಿ ನಮಗೆ ಬ್ರೆಡ್ ಮತ್ತು ಬನ್ ಅನ್ನೋದು 1975 ಆನ್ವರ್ಡ್ಸ್ ನಮಗೆ ಅದು ಚೆನ್ನಾಗಿ ನಾವು ಅವೈಲಬಲ್ ಆಯಿತು. ಯಾಕೆಂದರೆ ನಾವು ಅದರ ಮ್ಯಾನುಫ್ಯಾಕ್ಚರಿಂಗ್ನ ಕಲ್ತ್ಕೊಂಡ್ವಿ. ಸೊ ಆಗ ನಾವು ಸೆಕೆಂಡ್ ಫೇಸ್ ಆಫ್ಟರ್ 1970 ವಿ ಹ್ಯಾಡ್ ಟು ಗ್ರೋ ಎಕ್ಸ್ಟೆನ್ಸಿವ್ಲಿ ದ wheat, and today India is self-reliant in the area of food crops. So now let's see about the Green Revolution. Here one major concept is about marketed surplus. Marketed surplus is nothing but the surplus left over by the agriculturist after keeping his portion of consumption, whatever he is going to give to the market, that is called as marketed surplus. So in our next session we are going to learn in detail about the Green Revolution and also the other concepts of the same lesson. Thank you, children.